ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನೈಟಲ್ಲಿ ಉಳಿದಿರುತ್ತೆ ಅಲ್ವಾ ಚಪಾತಿನ, ಅದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಮಾಡ್ಕೋಬೋದು. ಅಂದರೆ ಬಿಸಿ ಬಿಸಿಯಾಗಿ ಹೊಸ್ದಾಗಿ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟಿಗೆ ರೋಲಿಂಗ್ ಮಾಡ್ಕೋಬೇಕು. ಚಪಾತಿನ ಚೆನ್ನಾಗಿ ರೋಲಿಂಗ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಬೇಕು ನೋಡಿ. ಸಣ್ಣದಾಗಿ ಪೀಸಾಗಿ ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡಬೇಕು. ಒಂದು ಚಪಾತಿ ಒಂದೊಂದೇ ತೊಗೊಂಡು ಕಟ್ ಮಾಡೋದೇನು ಬೇಕಾಗಿಲ್ಲ. 2-3 ಚಪಾತಿ ರೋಲ್ ಮಾಡಿಕೊಂಡು ಕಟ್ ಮಾಡ್ಬೋದು. ನಾವು ತಿನ್ನುವಾಗ ಮತ್ತು ಇದೇ ಥರ ಪೀಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಕೈಯಿಂದ ಕಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕೈಯಿಂದ ಮಾಡಿದರೆ ಶೇಪ್ ಬರಲ್ಲ ಅಂತ ಚಾಕುಯಿಂದ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಎಲ್ಲ ಚಪಾತಿನ. ಹಾಗಾಗಿ ಆವಾಗ ಮಾತ್ರ ಇದು ಸಣ್ಣ ಉದ್ದಕ್ಕೆ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇವತ್ತು ಚಪಾತಿನ ಹೇಗೆ ಫ್ರೈ ಮಾಡೋದು ಅಂತ. ಬಿಸಿ ಬಿಸಿಯಾದ ಚಪಾತಿ ಫ್ರೈ ಬೇಗನೆ ರೆಡಿಯಾಗುತ್ತೆ ಬ್ರೇಕ್ಫಾಸ್ಟ್ಗೆ. ಸಿಂಪಲ್ ಆ್ಯಂಡ್ ಫಾಸ್ಟ್ ರೆಸಿಪಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅದೆಲ್ಲ ಒಂದು ಪ್ಲೇಟ್ ತುಂಬ ಆಗಿದೆ. ಹಾಗೆ ಒಗ್ಗರಣೆ ಹಾಕೋಕ್ಕೆ ಟೊಮಟ ಮತ್ತು ಆನಿಯನ್ ಮತ್ತು ಅದ್ರ ಮೇಲೆ ಕರಿಬೇವು ಇಟ್ಟಿದ್ದೀನಿ. ಇದನ್ನು ನಾನು ಇವಾಗ ಒಗ್ಗರಣೆ ಹಾಕ್ಕೊತೀನಿ. ಇಷ್ಟೇ ಸಾಕಾಗುತ್ತೆ. ಖಾರ ಪುಡಿ ಆದರೂ ಹಾಕ್ಕೋಬೋದು, ಇಲ್ಲ ಮೆಣಸಿನ್ಕಾಯಿ ಆದರೂ ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು. ನಾನು ಖಾರ ಪುಡಿ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ಮೆಣಸಿನ್ಕಾಯಿ ಕಟ್ ಮಾಡಿಸಿಲ್ಲ. ಈಗ ಇದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಅದು ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊತೀನಿ. ನೋಡಿ, ಅದು ಬಿಸಿಯಾಗಿದೆ. ಆಯಿಲ್ ಹಾಕ್ಕೊತೀನಿ. ಆಯಿಲ್ ಕೂಡ ಬಿಸಿಯಾಗಿದೆ. ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಇದ್ರ ಜೊತೆಗೆ ನಾನು ಆನಿಯನ್ ಕೂಡ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಅದು ಕೆಂಪಗಾಗಬೇಕು. ಅದಾದಮೇಲೆ ನಾನು ಟೊಮೆಟೊ ಹಾಕ್ಕೊತೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಆಗೋದೇನು ಬೇಕಾಗಿಲ್ಲ. ಇಷ್ಟಾದರೆ ಸಾಕು. ನಾನಿವಾಗ ಟೊಮೆಟೊ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಟೊಮಾಟೊ ಹಾಕಿದಾಗೆ ಅರಿಶಿನ ಪುಡಿನೂ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಜಾಸ್ತಿ ಏನು ಹಾಕೋಬೇಕಾಗಿಲ್ಲ. ನಾನು ಉಪ್ಪು ಕಡಿಮೆ ತಿಂತೀನಿ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೋಬೋದು. ಮತ್ತು ಸ್ವಲ್ಪ ಖಾರ ಪುಡಿ, ಅಂದರೆ 1 ಸ್ಪೂನ್ ಇಲ್ಲಾಂದರೆ 1.5 ಸ್ಪೂನ್ ಹಾಕ್ಕೋಬೋದು. ಜಾಸ್ತಿ ಖಾರ ಇದ್ದರೆ 1 ಸ್ಪೂನ್ ಸಾಕು. ಇವಾಗ ಇದನ್ನು ಕಲಿಸ್ಬೇಕು.
ಎಲ್ಲ ಮಿಕ್ಸ್ ಆಗಬೇಕು. ಇದನ್ನೊಂದು 2 ನಿಮಿಷ ಕುದಿಸಿದ ಮೇಲೆ ಅದು ಚಪಾತಿದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಸಾಮಾನ್ಯವಾಗಿ ಎಲ್ಲರ ಮನೇಲಿ ನಿನ್ನಿದು ನೈಟ್ ಚಪಾತಿ ಮಾಡಿದ್ದು ಉಳಿದಿರುತ್ತೆ. ಅದನ್ನು ನಾವು ಈ ರೀತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಬೋದು. ಅಂದರೆ ಯಾರಿಗೂ ತಣ್ಣಂದು ತಿನ್ನೋಕ್ಕೆ ಇಷ್ಟ ಇರಲ್ಲ ಅಲ್ವಾ. ನಮ್ಮ ಮನೆಗಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಬೆಳಿಗ್ಗೆ ತಣ್ಣಂದು ತಿನ್ನೋದು ಚಪಾತಿ. ಹಾಗಾಗಿ ಈ ಬಿಸಿ ಬಿಸಿ ಆದರೂ ಮಾಡ್ಕೋಬೋದು ನಾವು. ವೆರೈಟಿಯಾಗಿ ಟೇಸ್ಟಿ ಆಗಿರುತ್ತೆ ಮತ್ತು ಚಪಾತಿನೂ ಖಾಲಿ ಆಗುತ್ತೆ. ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಇದು ಚೆನ್ನಾಗಿ ಕುದಿಬೇಕಲ್ಲ, ಸ್ಮ್ಯಾಶ್ ಆಗಬೇಕು ಟೊಮೆಟೊ ಎಲ್ಲ. ಇದು ಚೆನ್ನಾಗಿ ಕುದಿಬೇಕಂತ ಚೂರು ನೀರು ಹಾಕೋದು. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನಾನು. ಸ್ವಲ್ಪ ಕುದಿಯೋದು ಅದಾದ್ಮೇಲೆ ಇದು ಹಾಕ್ಕೋಬೇಕು ನಾನು. ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ಚಪಾತಿ ಕಟ್ ಮಾಡಿದ್ದು ಪೀಸಸ್ ಹಾಕ್ಕೊಂತೀನಿ. ಅದರಲ್ಲಿ ಈ ಪೀಸಸ್ ಹಾಕ್ಕೊತೀನಿ ಚಪಾತಿ ಕಟ್ ಮಾಡಿದ್ದು. ಯಾಕಂದರೆ ಅದೆಲ್ಲ ತರಕಾರಿ ಎಲ್ಲ ಕೆಳಗಡೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನಾವು. ಅದೆಲ್ಲ ತರಕಾರಿ ಕುದ್ದಿದ್ದೆಲ್ಲ ಕೆಳಗಡೆನೇ ಇದೆ ಹೆಚ್ಚು. ರುಚಿಯಾದ ಚಪಾತಿ ರೋಲಿಂಗ್ ಫ್ರೈ ರೆಡಿ ಆಗ್ತಾ ಇದೆ. ಹೀಗೆ ಆಮೇಲೆ ನೋಡಿ ಎಲ್ಲ ಕಲಿಸ್ಕೊಂಡೆ ನಾನು. ಈಗ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಕಲಿಸ್ಕೊಂಡಿದ್ದೀನಿ ನಾನು. ಸ್ವಲ್ಪ ಗ್ಯಾಸ್ನ ಸಣ್ಣ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು 1 ನಿಮಿಷ ಬಿಟ್ಬಿಟ್ಟು ಇಳಿಸಿಬಿಟ್ರೆ ಮುಗೀತು. ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೈಟ್ ಚಪಾತಿ ನಿಮ್ಮ ಮನೆಯಲ್ಲಿ ಸಹ ಉಳಿದಿದ್ರೆ ಇದೇ ರೀತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾವಂದ್ರೆ ಯಾವಾಗಲೂ ಚಪಾತಿ ಉಳಿದ್ರೆ ಇದೇ ಥರ ಮಾಡ್ತೀವಿ ಮನೆಯಲ್ಲಿ. ಯಾಕಂದರೆ ಅದೇ ತಂಗಳದ್ದು ಯಾರೂ ತಿನ್ನೋಲ್ಲ, ಇಷ್ಟಪಡಲ್ಲ. ಹಾಗಾಗಿ ಈ ಥರ ಬಿಸಿ ಬಿಸಿದು ಇರುತ್ತೆ ಮತ್ತು ತಂಗಳ ಚಪಾತಿನೂ ಖಾಲಿ ಆಗುತ್ತೆ. ಹಾಗಾಗಿ ನೀರು ಹಾಕ್ಕೋಬೇಕು, ತುಂಬ ರುಚಿಯಾಗಿರುತ್ತೆ ಗಾರ್ನಿಷ್ಗಾಗಿ. ರೆಡಿಯಾಗಿದೆ. ನಾನು ಇವಾಗ ಇಳಿಸ್ಕೊಂಡ್ಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿದೆ. ಸಾಕು.